ಯಾವಾಗ ಈ ಎಲ್ಲ ವಿಚಾರಕ್ಕೆ ರಾಜಣ್ಣ ಅವರು ಇಷ್ಟೆಲ್ಲ ಮಾತನಾಡಿದ್ರು, ಇದಕ್ಕೆ KPCC ಅಧ್ಯಕ್ಷರ ರಿಯಾಕ್ಷನ್ ಏನು ಅಂತಂದರೆ ಅವೆಲ್ಲ ಈಗ ಚರ್ಚೆನೇ ಬೇಡ ಅಂತಾರೆ ಅವರು. ಯಾವಾಗ ಇವರೆಲ್ಲ ವಿಚಾರಗಳಿಗೆ ಅವರು ಕೌಂಟ್ರ್ ಕೊಟ್ಟರು, AICC ಹೆಸರು ದುರ್ಬಳಕೆ ಬೇಡ ಅಂತಂದ್ಬಿಟ್ಟು ರಾಜಣ್ಣ ಕೌಂಟ್ರ್ ಕೊಟ್ಟಿದ್ದಾರೆ. ಯಾರಿಗೆ? DK ಶಿವಕುಮಾರ್ಗೆ. ಆದರೆ ರಾಜಣ್ಣ ಆರೋಪಕ್ಕೆ ಪ್ರತಿಕ್ರಿಯಿಸೋದಕ್ಕೆ DK ಶಿವಕುಮಾರ್ ಒಪ್ಪಿಲ್ಲ. ಅದೆಲ್ಲ ಚರ್ಚೆ ಈಗ ಬೇಡ ಅಂತಂದ್ಬಿಟ್ಟು ಕೇರಳಕ್ಕೆ ಹೊರಟಿದ್ದಾರೆ DK ಶಿವಕುಮಾರ್. DK ಶಿವಕುಮಾರ್ ಹೇಳಿದ್ದು, ನೀವೆಲ್ಲ ಸೇರಿಕೊಂಡು ಮುಖ್ಯಮಂತ್ರಿ ಹೆಸರು ದುರ್ಬಳಕೆ ಮಾಡ್ಕೋತಿದ್ದೀರಾ ಅಂತ. ಅದಕ್ಕೆ ರಾಜಣ್ಣ ಅವ್ರು ಕೌಂಟರ್ ಇರೋದು, ಇಲ್ಲ ನಾವು ಯಾರೂ ದುರ್ಬಳಕೆ ಮಾಡ್ಕೋತಿಲ್ಲ, AICC ಹೆಸರು ದುರ್ಬಳಕೆ ಮಾಡ್ಕೋತಾ ಇರೋದು ವಾಸ್ತವ ನೀವು ಅಂತ ಹೇಳಿದ್ದಾರೆ. AICC ನಾಯಕರ ಹೆಸರನ್ನ ನೀವು ದುರುಪಯೋಗ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ ಸರ್. ರಾಜನ್ ಅವರು ಹೇಳಿದ್ದಾರೆ ಸರ್, ಎಚ್ಚರಿಕೆಗೆಲ್ಲ ಬಗ್ಗಲ್ಲ, ನಾನು ಎಚ್ಚರಿಕೆ ನಡೆಯಲ್ಲ, ನಾನು AICC ಹೆಸರು ಅವ್ರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಚರ್ಚೆ ಬೇಡ. ಈಗ ಒಂದು, ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸರ್ಸ್ ಎಲ್ಲ ಹೋಗ್ತಾ ಇದ್ದೀವಿ. 2 ಡೇಸು ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀವಿ. ರಾಜಣ್ಣ AICC ನಾಯಕರ ಹೆಸರನ್ನ ನೀವು ದುರುಪಯೋಗ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ ಸರ್. ರಾಜನ್ ಅವರು ಹೇಳಿದ್ದಾರೆ ಸರ್, ಎಚ್ಚರಿಕೆಗೆಲ್ಲ ಬಗ್ಗಲ್ಲ, ನಾನು ಎಚ್ಚರಿಕೆ ನಡೆಯಲ್ಲ, ನಾನು AICC ಹೆಸರು ಅವ್ರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಚರ್ಚೆ ಬೇಡ. ಈಗ ಒಂದು, ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ.